ನನ್ನ ಸತಿ ಸುತರನ್ನು ಮೊದಲುಗೊಂಡು ನಮ್ಮ ದೇಹವನ್ನು ವಿಂಗಡಿಸಲು ಬಂದಿದೆ. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ, ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ. ಒಬ್ರಾದ್ರೂ ಹೆದ್ರೇನಯ್ಯ, ಒಬ್ರಾದ್ರೂ ಕೇಳಿದ್ರೇನಯ್ಯ? ಯಾಕೆ ಹೇಳು? ನೀನೊಬ್ಬ ಪ್ರಯೋಜಕ. ನೀನನ್ನು ಕೊಂಡ್ಕೊಂಡ್ರೆ ದಿನಕ್ಕೆ 100 ನಾಣ್ಯ ಯಾರು ಕೊಡೋರು? ನೀನು ಕೊಂಡ್ಕೊಂಡ್ರೆ 2-3 ನಾಣ್ಯ ಕೊಟ್ಟಾರು. ಅಲ್ಲದೆ ನಾನು ಬಡ್ಡಿ ಕೊಡಕ್ಕೂ ಆಗೋದಿಲ್ಲ ನೀನು ಮಾರಿದ್ರೆ. ಸ್ವಾಮಿ, ಸ್ವಲ್ಪ ತಾಳ್ಮೆಯನ್ನು ತಂದುಕೊಳ್ಳಿ. ನಿಮಗೆ ಹಣ ಕೊಡುವುದೆಂದು ನುಡಿದವನು ನಾನು. ಕೊಟ್ಟ ವಚನಕ್ಕೆ ತಪ್ಪಿದರೆ ನಾನು ವಚನದಿಂದ ಗುಣಮುಕ್ತನಾಗಬಹುದೆಂದು ನೋಡಿ. ಆ ಕಾರ್ಯ ನನ್ನದು, ತಾವು ಕಳವಳಗೊಳ್ಳುವ ಕಾರಣವಿಲ್ಲ. ಅಯ್ಯ, ಕಾಶಿಪುರ ವಾಸಿಗಳಾದ ಶ್ರೀಮಂತರೇ, ಸರ್ದಾರರೇ, ಸೇನಾಧಿಪತಿಗಳೇ, ನಾನು ನನ್ನನ್ನೂ ಬದಲುಕೊಂಡು ನನ್ನ ಸತಿ ಸುತರನ್ನು ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ, ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ. ಮಾರೋದಕ್ಕೆ ನಿಮಗೆ ಸ್ವಾತಂತ್ರ್ಯವಿಲ್ಲ. ಮಾರೋದಾದ್ರೆ ನಮ್ಮನೆ ನಾಟ. ಪತಿಯ ಜನ್ಮಸಿದ್ಧ ಸ್ವಾತಂತ್ರ್ಯ, ಪತಿಯಲ್ಲಿ ಯಾವುದೋ ಅಧಿಕಾರವಿಲ್ಲವೆಂದು ಹಾಗೆಯೇ ನಾನು ನನ್ನ ಪತಿಗೆ ಸಹಧರ್ಮಿಣಿಯಾಗಿರುವಾಗ ಅವರ ಸುಖ ದುಃಖಗಳಲ್ಲಿ ಸಮಭಾಗಿಯಾಗಿದ್ದೆ. ನನ್ನ ವಿಕ್ರಯಕ್ಕೆ ನಾನೇ ಮನಸಾರೆ ಒಪ್ಪಿಕೊಂಡಿದ್ದೇನೆ. ಅಂದಾಗ ಬೇರೆಯವರ ಮಾತಿಗೆ ಬೇಕು. ಸತ್ಯ ಪರಿಪಾಲನೆಗಾಗಿ ಸತ್ಯಧರ್ಮಿಣಿಯಾದ ನಾನು ಅವರ ಸಮಭಾಗಿಯಾಗಿ ನಿಂತಿರುವಾಗ ಈ ನನ್ನ ಮನಸ್ಸನ್ನು ಬೇರೆ ಮಾಡಲು ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲದ ಮಾತು. ನನ್ನದು ಮಾಡು, ಬಂದ ಹಣದಿಂದ ಗುರುದಕ್ಷಿಣೆಯನ್ನು ತೀರಿಸಿದೆ. ಆದರೆ ಒಂದು ಮಾತು, ನನ್ನನ್ನು ಮಾರಬೇಕಾದರೆ ಪರಿಶಿಷ್ಟ ಭೋಜನ ಮಾಡುವುದಿಲ್ಲ ಹಾಗೂ ಪರದಾಸವನ್ನು ಮಾಡುತ್ತೇನೆಂದುಕೊಳ್ಳುವವರಿಗೆ ಮಾತ್ರ ನನ್ನನ್ನು ಮಾರಬೇಕೆಂದು ಹೇಳುತ್ತೇನೆ. ನೀನಲ್ಲೇ ನಿಜವಾದ ಪತಿವ್ರತೆ. ಆಗ್ಲಿ, ನಡೀಲಿ, ಯಾರ ಮಾಡ್ತಾರೆ. ಒಟ್ಟಿನಲ್ಲಿ ಕೊಡೋ ಹಣ ಕೊಟ್ರೆ ತೀರ್ಥ. ಕಾಶಿಪುರ ವಾಸಿಗಳಾದ ಶ್ರೀಮಂತರೇ, ಸರ್ದಾರರೇ, ಶೆಟ್ಟರೇ, ನಾನು ನನ್ನನ್ನೂ ಮೊದಲುಗೊಂಡು ನನ್ನ ಸತಿ ಸುತರನ್ನು ವಿಗ್ರಹಿಸಲು ಬಂದೆ. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ, ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ. ಅಯ್ಯ, ಕಾಶಿಪುರ ವಾಸಿಗಳೇ, ಯಾರಾದರೂ ಬನ್ನಿ, ನಮ್ಮನ್ನು ಕೊಂಡುಕೊಳ್ಳಿ. ನಿಮಗೆ ಕಂಡ್ರಯ್ಯ ಇವ್ರನ್ನ ಯಾಕೆ ಇವಳನ್ನೇ. ಹಾಗಾದ್ರೆ ಎಷ್ಟು ಹಣಕ್ಕೆ? 4,000 ನಾಣ್ಯಗಳು ಸ್ವಾಮಿ. 4,000 ನಾಣ್ಯಗಳು? ಏನಯ್ಯ ಈಗ ಹೇಳಿದರೆ? ಹಣವೆಂದರೆ ಏನೆಂದು ತಿಳಿದಿದ್ದೀಯ? ಸ್ವಲ್ಪ ನೋಡಿ ಹೇಳಬಾರದೆ? ಆಗದು ಸ್ವಾಮಿ, 4,000 ನಾಣ್ಯಗಳಿಗೆ 1 ಕಾಸು ಕಡಿಮೆಯಾದರೂ ಇವಳು ಬರೆಯುವುದಿಲ್ಲ. ಅಲ್ಲದೆ ಇವಳ ಜೊತೆಯಲ್ಲಿಯೇ ಇವಳು ಮಗನೂ ಬರುವ. ಅಲ್ಲದೆ ಇವಳನ್ನು ಕೊಂಡುಕೊಳ್ಳುವವರು 2 ನಿಯಮಗಳನ್ನು ಪಾಲಿಸಬೇಕು. ಅವಳು ಏನು ರೂಪವತಿ, ಏನು ಲಾವಣ್ಯವತಿ. ಇವಳನ್ನು ಕೊಂಡುಕೊಳ್ಳಬೇಕು ಸ್ವಾಮಿ. 7,000 ವರೆಗೆ ಕೊಡ್ತ ನನಗೆ ಕೇಳು. ಏನಯ್ಯ, 4,000 ನಾಣ್ಯಗಳಿಗೆ ಆಗೋದಿಲ್ಲ. 2,000 ನಾಣ್ಯಗಳನ್ನು ಕೊಡುತ್ತೇನೆ, ಕೊಡುವುದಾದರೆ ಕೊಡು. ಆಗದು ಸ್ವಾಮಿ.
4 ಸಹಸ್ರಗಳಿಗೆ 1 ನಾಣ್ಯ ಕಡಿಮೆಯಾದರೂ ಕೊಡುವುದಿಲ್ಲ. ಅಲ್ಲದೆ ಮಗನ ಜೊತೆ ಅವಳ ಜೊತೆಯಲ್ಲೇ ಬರುವನು. ಹಸುವನ್ನು ತೊರೆದು ಕರುವು ತಾನೆಂದು ಜೀವಿಸುವುದು. ನಮಗೆ ಕರು ಬೇಡ, ಅಸ್ವಸ್ಥತೆ. 2,000 ನಾಣ್ಯಗಳಿಗೆ ಅವಳನ್ನು ಕೊಡುವುದಾದರೆ ಕೊಡು, ಇಲ್ಲದಿದ್ದರೆ ಬೇಡ. ಹಸುವನ್ನು ಕರುವನ್ನು ನೀನೇ ಇಟ್ಟುಕೊಂಡು. ಸ್ವಾಮಿ, ಕೊಂಡುಕೊಳ್ಳುವ ಇಚ್ಛೆ ಇದ್ದರೆ ಕೊಂಡುಕೊಳ್ಳಿ, ಸುಮ್ಮನೆ ಕೋಪ ಮಾಡಿಕೊಳ್ಳಬೇಕೆ? ಏನಯ್ಯ ಮಿತ್ರ, ಏನೇನೋ 2,000 ಹೊರಗೆ ಕೊಡ್ತಾನೆ ಇರೋದು ಕೇಳು. ಆಗದಿಲ್ಲ ಅಂತ ಹೇಳಿದ್ನಲ್ಲಯ್ಯ, ನಡೆ, ನಾವು ಬೇರೆ ದಾರಿ ನೋಡಿಕೊಳ್ಳುವ. ಬಾರೋ ಮಗ, ಹಸು ಕರುನು ಇವನೇ ಇಟ್ಕೊಂಡು ಹೋಗ್ಲಿ. ಬಾರೋ ಮಿತ್ರ, ಹೋಗೋಣ ಬಾ ಬಾ. ಲ ಲ ಲ ಲ ಲ ಲ. ಅಯ್ಯ, ಒಪ್ಕೊಳ್ಳಯ್ಯ, ಒಪ್ಕೊಂಬಿಡು, ಯಾಕೆ ಪೇಚಾಡ್ತೀಯ? ಸ್ವಲ್ಪ ಶಾಂತಿಯನ್ನು ಸಹಿಸಿಕೊಳ್ಳಿ ದೇವ. ಅಯ್ಯ, ಕಾಶಿಪುರ ವಾಸಿಗಳೇ, ನಾನು ಅಯೋಧ್ಯೆ ಅರಸು. ನನ್ನನ್ನು ಮೊದಲು ಕಂಡು ನನ್ನ ಸತಿ ಸುತ್ತನನ್ನು ವಿಗ್ರಹಿಸಲು ಬಂದಿರುವೆ. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ, ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ದಯಮಾಡಿ ಬಂದು ಕೊಂಡುಕೊಳ್ಳಿ. ಇದನ್ನ ಕಾಶಿ ವಿಶ್ವನಾಥ್, ಇದನ್ನ ಕಾಶಿ ವಿಶ್ವನಾಥ್ ಅದನ್ನ ಖರೀದಿ ಮಾಡೋದು. ಹಾ ಹೌದು. ಹೌದು ಬ್ರಾಹ್ಮಣೋತ್ತಮರೇ, ಇವಳು ಪರವಾಗಿಲ್ಲ, ಸರಿಯಾಗಿದ್ದಾಳೆ. ಇವಳ ಬೆಲೆ ಎಷ್ಟು? 4,000 ನಾಣ್ಯಗಳು ಸ್ವಾಮಿ. ಇವಳನ್ನು ಕೊಂಡುಕೊಳ್ಳುವವರು 2 ನಿಯಮಗಳನ್ನು ಪಾಲಿಸಬೇಕು. ಬೇಯಿಸಿ ಚೆನ್ನಾಗಿದೆಯಾ ಅಲ್ಲಯ್ಯ. ಇವಳ ವೃತ್ತಗಳನ್ನು ಎಣಿಸಿಕೊಳ್ಳಲು ನಾನು ಇವಳನ್ನು ಹಣ ಕೊಟ್ಟು ಕೊಂಡುಕೊಳ್ಳಬೇಕೆ? ನಿನ್ನ ಬುದ್ಧಿಗೆ ಮಂಕು ಕೈವುದಿಲ್ಲವಕ್ಕೆ? ಹಾಗೇನಿಲ್ಲ ಸ್ವಾಮಿ, ನಿಯಮಗಳೆಂದರೆ ಇಷ್ಟೇ. ಇವಳು ಪುರೋಚ್ಚಿಷ್ಟ ಭೋಜನ, ಪರಪುರುಷ ಶಯ್ಯಾವಾಸ ಮಾಡುವುದಿಲ್ಲ. ಅಲ್ಲದೆ ಮಗನು ಸಹ ಅವಳ ಜೊತೆಯಲ್ಲಿಯೇ ಬರುವನು. ಓಹೋ, ಈಗ ಒಳ್ಳೆಯದಾಯ್ತು. ಆದರೆ ಇವಳ ಬೆಲೆ ಎಷ್ಟು? 4,000 ನಾಣ್ಯಗಳು ಸ್ವಾಮಿ. ಮಗನು ಸಹ ಇವಳ ಜೊತೆಯಲ್ಲಿಯೇ ಬರುವನು. ಬರಲಿ, ಆದರೆ 4,000 ವರಗಳನ್ನು ಹೇಳುತ್ತೀವಿಯಲ್ಲ, 3,000 ಆಗುವುದಿಲ್ಲವೇ? ಆಗುವುದಿಲ್ಲ ಸ್ವಾಮಿ. 4,000 ನಾಣ್ಯಗಳು ಬಂದರೆ ಮಾತ್ರ ಇವಳನ್ನು ನಾನು ಮಾರಾಟ ಮಾಡುವೆ. ಇಲ್ಲವಾದರೆ ಇಲ್ಲ. ಇಷ್ಟವಿದ್ದರೆ ಕೊಂಡುಕೊಳ್ಳಿ, ಇಲ್ಲವಾದರೆ ಬಿಡಿ. ಹಾಗಾದರೆ ಇವಳು ಏನೇನು ಕೆಲಸ ಮಾಡುತ್ತಾಳೆ? ಸ್ವಾಮಿ, ತಾವು ಇವಳನ್ನು ಕೊಂಡುಕೊಂಡ ಬಳಿಕ ಆಳಿನಂತೆ ಧರ್ಮಾನುಸಾರ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸುತ್ತಾಳೆ. ನೋಡಯ್ಯ, ನಮ್ಮ ಮನೆಯಲ್ಲಿ ಹುಲ್ಲು ಕಟ್ಟಬೇಕು, ಕಲ್ಲು ಕುಟ್ಟಬೇಕು, ಮಾಡ್ತಾಳೆ. ಸರಿ ಮಾಡಬೇಕು, ಮಾಡ್ತಾಳೆ. ಅಡಿಗೆ ಮಾಡಬೇಕು, ಮಾಡ್ತಾಳೆ. ಬಟ್ಟೆ ತೊಳೆಯಬೇಕು. ತೊಳಿತಾಳೆ. ಆಯ್ತು ಸ್ವಾಮಿ, ಎಲ್ಲ ಕೆಲಸ ಕಾರ್ಯಗಳನ್ನು ತಪ್ಪದೇ ಮಾಡುತ್ತಾಳೆ. ಹಾಗಾದರೆ ನಾನು ಈಗಲೇ ಮನೆಗೆ ಹೋಗಿ ಹಣ ತೆಗೆದುಕೊಂಡು ಬರುತ್ತೇನೆ. ನಿನ್ ಕರ್ಮ ಹೊಡೋಗು. ಥಳಿಯ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತ ನನ್ನ ಸತ್ಯತೆಗೆ ಎಂದೂ ಚ್ಯುತಿಬಾರದಂತೆ ನಡೆದುಕೊಳ್ಳಿ. ಶ್ರೀಮಂತರ ಆಜ್ಞೆಯನ್ನು ಪಾಲಿಸಿ ದೇಹದ ಕರ್ತವ್ಯವನ್ನು ನಿರ್ವಹಿಸಿ. ನಿನ್ನ ಆಜ್ಞೆಯನ್ನು ಶಿರದ ಮೇಲಿರಿಸಿ ಪಾಲಿಸುವೆ. ಆದರೆ ಅರಮನೆಯಲ್ಲಿಯೇ ಅರಗಿಣಿಯಂತೆ ಜೋಪಾನ ಮಾಡಿದ ಮಗನನ್ನು ನಾನು ಹೇಗೆ ಸಂತೈಸಲಿ? ಅಯ್ಯೋ ವಿಧಿಯೇ, ನನ್ನ ಪತಿಯೇ ಪರದೈವವೆಂದು ತಿಳಿದುಕೊಂಡಿರುವ ನನ್ನ ಪತಿಯಿಂದಲೇ ದೂರ ಮಾಡಿದೆಯಾ? ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ. ಶೋಕಕ್ಕೆ ಆಸ್ಪದ ಕೊಡಬೇಡ. ನೀವೇ ಹೀಗೆ ದುಃಖಿತರಾದರೆ ಆ ಜನಕ್ಕೆ ನೆರೆದ ಈಗ ನಾವು ಗುರು ಋಣದಿಂದ ಮುಕ್ತರಾಗುವುದೆಂದು. ಅಪ್ಪಾಜಿ, ಚಿಕ್ಕಂದಿನಿಂದಲೂ ನನ್ನ ಆಟ ಪಾಠಗಳನ್ನು ನೋಡಿಕೊಳ್ಳುತ್ತಿದ್ದ
ನಿಮ್ಮ ಅಪ್ಪನಿಗೆ ಬಂದ ಸಂಗತಿಯನ್ನು ಅನುಭವಿಸಲೇಬೇಕು. ಅವನ ಮಗನಾಗಿದ್ದ ಕರ್ಮ ನಿನ್ನದು. ಕಂದ, ನನಗೆಂತಹ ಸಂಕಷ್ಟಗಳು ಬಂದರೂ ನಾನು ಸಹಿಸಿಕೊಳ್ಳುವೆ. ಪ್ರತ್ಯಕ್ಷ ಹರಿಯಿಂದ ಪಾಲನೆಗೊಂಡ ಧ್ರುವ ಬಾಲಕನು ಮಾತಾ ಪುತ್ರ ವಿಯೋಗದಿಂದ ಬಳಲಿಲ್ಲವೇ? ಇನ್ನು ಸಾಮಾನ್ಯರಾದ ನಮ್ಮ ಪಾಡೇನು ಕುಮಾರ? ಲಲಾಟ ಲಿಖಿತ ರೇಷಾಂ ಪರಿಮಾಷ್ಟು ನ ಶಕ್ಯತೆ. ಹೋದವರಿನ್ನು ಬರಲೇ ಇಲ್ಲ. ತಮ್ಮ ದಕ್ಷಿಣೆ ಕೊಟ್ಟಿದ್ದು ನಾನು. ಇನ್ನು ನಾನು ಕೊಡಬೇಕಾಗಿರುವುದು ಗುರುದಕ್ಷಿಣೆ ಬಂದೆ. ನನ್ನ ದೇಹವನ್ನು ವಿಗ್ರಹಿಸಿ ತಮ್ಮ ಋಣದಿಂದ ಮುಕ್ತನಾಗುವೆ. ಪತಿದೇವ, ನಾವೆಲ್ಲೂ ಹೊರಡುತ್ತೇವೆ. ನನಗೆ ಆಶೀರ್ವಾದ ಮಾಡಿ. ನಾನು ನಿನ್ನ ಪತಿ ಪತಿದೇವನೇ. ಸಂಸಾರ ಸಾಗರದಿಂದ ಪಾರು ಮಾಡಿ ಮೋಕ್ಷವನ್ನು ಉಂಟು ಮಾಡುವ ಪರಮಾತ್ಮನೇ. ಅಲ್ಲ ಅಲ್ಲ, ನಾನು ನಿನ್ನ ಸರ್ವ ಜನ್ಮದ ವೈರಿಯು. ಇಲ್ಲದೆ ಹೋದರೆ ಅಯೋಧ್ಯ ಸಾಮ್ರಾಜ್ಯದ ಸಿಂಹಾಸನಾಧೀಶ್ವರನ ಸತಿ ತಾರಾಮತಿ ಹೀಗೆ ಕಟುಕನ ಕೈಯಲ್ಲಿ ಕೈಗುರಿಯಂತೆ ವಿಕ್ರಿಯ ಸ್ಥಾನದಲ್ಲಿ ನಿಲ್ಲಿಸಿ ನಿನ್ನನ್ನು ಮಾರಾಟ ಮಾಡುತ್ತಿದ್ದೇನೆ. ಅವಲಿಯಾದ ನನ್ನನ್ನು ಸಂತೈಸುವುದನ್ನು ಬಿಟ್ಟು ನೀವೇ ದುಃಖ ಪಡುತ್ತಾ ಕುಳಿತರೆ ನನ್ನ ಗತಿ ಏನು? ದೇವ, ಹೃದಯ ತುಂಬಿ ಆಶೀರ್ವದಿಸಿ ಇಹದ ಕಾರ್ಯವನ್ನು ಪೂರೈಸಲು ಅನುಮತಿ ಕೊಡಿ. ಇಹ ಧರ್ಮದಾಸ್, ಇಹ ಜೀವನದ ಸಹಧರ್ಮಿಣಿಗೆ ನಿನಗೆ ಏನಂತ ಆಶೀರ್ವದಿಸಲಿ? ಪತಿಯನ್ನು ಬಿಟ್ಟು ತೊಲಗು, ಪರನ ತೊತ್ತಾಗು ಎಂದು ಆಶೀರ್ವದಿಸಲೇ? ಇಲ್ಲ. ಈ ಮೋಹವೇಗೆ ನನ್ನನ್ನು ಆವರಿಸಲೆತ್ತಿಸುತ್ತಿರುವುದು? ಸ್ವಾಮಿ, ನಿನಗೆ ಹೆಚ್ಚಿಗೆ ಏನು ಹೇಳುವುದಿದೆ? ಸತ್ಯ ನಿನ್ನಲ್ಲಿ ದೃಢವಾಗಿರಲಿ. ಆ ಜನ್ಮ ಪರ್ಯಂತ ನಿಮ್ಮ ಆಜ್ಞೆಯನ್ನು ತೆರೆ ಮೇಲಿರಿಸಿ ಈ ಇಹದ ಕಾರ್ಯವನ್ನೆಲ್ಲ ಪೂರೈಸಿ ಸಾಯುಜ್ಯ ಸಾಮ್ರಾಜ್ಯವನ್ನು ಸೇರಿ ನಿಮ್ಮ ಬರುವಿಕೆಗಾಗಿ ಕಾದಿರುತ್ತೇನೆ. ನಾನು ದೇವಿ, ನನ್ನನ್ನು ಆಶೀರ್ವದಿಸಿ. ದೇವಿ, ಪಾದಗಳನ್ನು ಬಿಡು. ಹಣ ಕೊಟ್ಟ ದಣಿಯ ಅಣತಿಯನ್ನು ಪಾಲಿಸಲು ಅಡಿಯಾಗಿ ಹೇಳು. ಪಾದಗಳಿಂದ ದೂರಾಗುವ ಮೊದಲೇ ನನ್ನ ಪಂಚ ಪ್ರಾಣಗಳೇ ಹಾರಿ ಹೋಗುತ್ತವೆ. ಈ ಅವಧಿಯಲ್ಲಿ ತಮ್ಮ ದರ್ಶನವಾಗುವುದಾದರೂ ಹೇಗೆ? ಅಂದರೆ ಇದೇ ತಮ್ಮ ಕೊನೆಯ ದರ್ಶನವಾಯಿತೆ. ಮಗು, ಕರ್ಣ, ರೋಹಿತ, ಈ ನಿನ್ನ ಮುಂದಾದ ಮಗುವನ್ನು ನೋಡಿ ನಿನ್ನ ಮೈ ನಡುವೆ ನಿನ್ನನ್ನು ಇನ್ನಾರಪ್ಪ ಸಂತೈಸುವರು, ಇನ್ನಾರಪ್ಪ ಸಂತೈಸುವರು. ಅಪ್ಪಾಜಿ, ನಾನು ನಿಮ್ಮೊಂದಿಗೆ ಬರುವುದು. ಈಗ ಈ ಮೋಹವನ್ನು ಛೇದಿಸುವುದೆಂತು? ಕಂದ, ನನಗೆಂತ ಕಷ್ಟಗಳು ಬಂದರೂ ನಾನು ಸಹಿಸಿಕೊಳ್ಳುವೆ. ಆದರೆ ಅವಳಿಯಾದ ಅವಳ ಒಬ್ಬಳೆ ನಿನ್ನನ್ನು ಬಿಟ್ಟು ಅದು ಹೇಗೆ ಕಾಲ ಕಳೆಯಬೇಕು ಕಂದ? ನೀನು ಅನುದಿನವೂ ಅವಳೊಂದಿಗಿದ್ದರೆ ಈ ನಿನ್ನ ಮುತ್ತು ಮುಖವನ್ನು ನೋಡುತ್ತಾ ಸಂತೋಷದಿಂದ ಕಾಲ ಹರಡುವುದು. ಈಗ ನೀನೇ ಅವಳಿಗೆ ಪೂರ್ವವಾಗಿರಬೇಕು. ಇಲ್ಲ ಅಪ್ಪಾಜಿ, ನಾನೆಂದು ನಿಮ್ಮ ಜೊತೆಗೆ ಹೋಗ್ತೇನೆ. ಹಠ ಮಾಡಬೇಡ. ನೀನು ಅವರ ಜೊತೆಗೆ ಹೋಗೋದು ಬೇಡ, ನನ್ನ ಜೊತೆಗೆ ನಡೆ. ಇನ್ನು ಅವರ ಮುಂದಿನ ಚಿತ್ರಣ ಅದೆಷ್ಟು ಘೋರವಾಗಿರುವುದು ಬಲ್ಲವರಾದ. ಅಲ್ಲದೆ ನೀನು ಅವರ ಜೊತೆಯಲ್ಲಿದ್ದು ಆಗಾಗ ಅವರಿಗೆ ಕಷ್ಟ ಕೊಡುತ್ತಾ ಹೋದ
ನೀರು ಬಾಳೆಲ್ಲ ತುಂಬಿದು ಮನವೆಲ್ಲ ಬರಿದಾಯಿತೆ ಎಲ್ಲ ಮಣ್ಣಾಯ್ತು ಬಯಕೆಗಳೆಲ್ಲ ಕಣ್ಣೀರು ಬಾಳೆಲ್ಲ ತುಂಬಿದು ಮನವೆಲ್ಲ ಬರಿದಾಯಿತೆ ಎಲ್ಲ ಮಣ್ಣಾಯ್ತು ಬಯಕೆಗಳೆಲ್ಲ ಅಳುತ್ತಲಿರುವೆ ನೀನು ನಗುತ್ತ ನೋಡುವನು ಅವನು ಅಳುತ್ತಲಿರುವೆ ನೀನು ನಗುತ್ತ ನೋಡುವನು ಅವನು ನೀ ನಡೆವ ದಾರಿಯಲ್ಲಿ ಬರಿ ಕಲ್ಲು ಮುಳ್ಳೇ ಇರಲು ನೀ ಬರುವ ದಾರಿಯಲ್ಲಿ ಬರಿ ಕಲ್ಲು ಮುಳ್ಳೇ ಇರಲು ನೀ ಹಿಡಿದ ದಾರಿ ಬರಿ ಕಲ್ಲು ಮುಳ್ಳು ಏ ನನ್ನ ಹಸುಲೇನೋ ಪಟ್ಟೆ ಬಟ್ಟಿ ಯಾರು ಕೊಡೋರು ಸಾಕಾಯ್ತು ಪುತ್ರ ಪತಿ ಪುತ್ರನ ಆಹಾ ಸಾಕಾಯ್ತು ನೀನು ನಿನ್ನ ಹೆಂಡತಿ ನಿನ್ನ ಮಕ್ಕಳದು ಗೊಳಾಟ ನಾನು ನೋಡ್ಲಾರೆ ನನ್ನ ಬಟ್ಟಿ ದುಡ್ಡು ಕೊಟ್ಬಿಡೆಯ ನಾ ಹೊಟ್ಟ ಹೋಗ್ತೀನಿ ಈಗ ಆದ್ರೆ ನಾನು ಮುಂದೆ ನಿನ್ನ ಗತಿ ಏನು ಸ್ವಾಮಿ ಈಗೇನಾಯಿತು ಮತ್ತೇಕೆ ಚಿಂತಿಸುವಿರಿ ಈಗ ಗುರುಗಳ ಹಣ ಮತ್ತು ಕೊಟ್ಟಿತು ಇನ್ನು ತಮ್ಮ ಹಣ ತಾನೇ ಹಾ ನನ್ನ ದೇಹವನ್ನು ಮಾರಾಟ ಮಾಡಿ ತಮ್ಮ ಹಣವನ್ನು ಕೊಡುವೆ ಅಯ್ಯ ಕಾಶಿಪುರ ವಾಸಿಗಳಾದ ಶ್ರೀಮಂತರೇ ಸಹೋದರರೇ ನಾನು ಅಯೋಧ್ಯ ಅರಸು ಹರಿಶ್ಚಂದ್ರ ನನ್ನ ದೇಹವನ್ನು ಮಾರಾಟ ಮಾಡಲು ಬಂದಿರುವೆ ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಿ ಇದೆ ಒಬ್ಬರೂ ಬರದಾರ ಅದು ಅಲ್ಲಿ ಸೂರ್ಯಾಸ್ತವಾಗುತ್ತಿದೆ ಇದೊಂದು ದಿನವೂ ಗತಿಸಿಬಿಟ್ಟರೆ ನಾನು ಸತ್ಯಭ್ರಷ್ಟವಾಗಿ ಬಿಡುವೆ ಹೇ ವಿಶ್ವಾಂಬರ ವಿಶ್ವನಾಥ ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ಅಯ್ಯ ಕಾಶಿಪುರ ವಾಸಿಗಳಾದ ಸಹೋದರರೇ ಯಾರಾದರೂ ಬಂದು ನನ್ನನ್ನು ಕೊಂಡುಕೊಳ್ಳಿ ನಾನು ಅಯೋಧ್ಯ ಅರಸು ಹರಿಶ್ಚಂದ್ರ ನಾನು ನನ್ನ ದೇಹವನ್ನು ಮಾರಾಟ ಮಾಡಲು ಬಂದಿರುವೆನು ಯಾರಾದರೂ ಬಂದು ನನ್ನ ದೇಹವನ್ನು ಕೊಂಡುಕೊಳ್ಳಿ ಯಾರಾದರೂ ಬಂದು ನನ್ನನ್ನು ಕೊಂಡುಕೊಳ್ಳಿ ಯಾರು ಬರ್ತಾರೆ ಯಾರೋ ಬರೋದೇ. ನೀನೇನ ಯಾಕೆ ಕೊಂಡ್ಕೊಳ್ಳೋನು ನೀನೇ ಏನಯ್ಯ ಮಾರಿಕೊಂಬಾತ ಹೌದು ಸ್ವಾಮಿ ನಾನು ಅಯೋಧ್ಯ ಅರಸು ನನ್ನ ದೇಹವನ್ನು ಮಾರಾಟ ಮಾಡಲು ಬಂದಿರುವೆನಿಲ್ಲಿ ಇವನ ಕಣಯ್ಯ ತನ್ನನ್ನು ತಾನೇ ಮಾರ್ಕೊಳ್ಳೋದಂದ್ರೆ ಇವನು ಒಬ್ಬರೇ ಜಗತ್ತಲ್ಲಿ ಯಾರಾದ್ರೂ ನೋಡಿದ್ರಿ ಏನಯ್ಯ ಇವರಲ್ಲಿ ಯಾರು ನೋಡ್ಲಿಕ್ಕಿಲ್ಲ ಅಲ್ಲಯ್ಯ ಏನು ಮಂತ್ರಿಗ ಇವನು ಕರ್ಮ ರಾಜ ವೈಭವವನ್ನು ಅನುಭವಿಸ್ಬಿಟ್ಟ ತನ್ನ ತಾನೇ ಮಾರ್ಕೊಳ್ತಾನಂತೆ ಏನಯ್ಯ ನಿನಗೆ ಮುಳ್ಳುಮುಳ್ಳಂತಾಯ್ತು ನಾನೇ ಇವನನ್ನು ಕೊಂಡ್ಕೊಳ್ಳುವತ ಅಯ್ಯ ನನ್ನ ಬಟ್ಟಿ ಸಿಕ್ಕೊಂಡು ಹೊಟ್ಟಾಡ್ತಿದೆ ಮುಳ್ಳು ಮುರಿಯುತ್ತೆ ದಾಪಣನ ಮುರಿಯುತ್ತೆ ಏನು ಬರುವಪ್ಪ ಹಿಂಗೆ ಯಾಕೆ ಮಾಡ್ತೀಯಾ ನಿಮ್ಮಪ್ಪನ ಕುಡಿಯಕೊಂಡು ಬರ್ತೀನಿ ಅಲ್ಲ ಬಟ್ಟಿ ಇದ್ರೆ ಅಯ್ಯ ನನ್ನ ಸಲುವಾಗಿ ನೀವೇಕೆ ಹೀಗೆ ಕದನ ಮಾಡಬೇಡಿ ನೋಡಯ್ಯ ಅವನ್ನ ನಡುವೆ ಬಂದ ಮಾಯಾಕ ಹೋಗಲಿ ಬಿಡಿ ಸ್ವಾಮಿ ಏನಯ್ಯ ನಿನಗೆ ಹಣ ಕೊಡ್ಬೇಕು ನನಗೆ 1,000 ನಾಣ್ಯಗಳು ಸ್ವಾಮಿ ಅಲ್ಲಯ್ಯ ನಿನ್ನ ನಾ ಮಾರಾಕ್ ತಗೊಂಡ್ರೆ ನೀ ಮಾಡೋ ಕೆಲಸವೇನಪ್ಪ ಕೇಳಿ
ಧಣಿಗಳೇ, ನೀವು ಹೇಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವೆ. ಲಟ್ಟೆ ನಮ್ ತಗದ ಕೆಟ್ಟ ತಗದ ಮ್ಯಾಗ ರಾಜ ಅಂತಿ ಇನ್ನು ಏನ್ ಮಾಡ್ಬೇಕು ನಾನು ಕೆಲ್ಸಕ್ಕೆ ತಗೊಂಡು? ಧಣಿಗಳೇ, ಆ ಜನ್ಮ ಪರ್ಯಂತ ಕಾಶಿ ವಿಶ್ವನಾಥನ ಸಾಕ್ಷಿಯಾಗಿ ತಮ್ಮ ಆಜ್ಞೆಯನ್ನು ಪಾಲಿಸುವೆ. ಎಲ್ಲ ಕೆಲಸ ಕಾರ್ಯಗಳನ್ನೂ ಮಾಡುವೆ. ರಾಜ, ನನ್ನದ್ದಾಗಿರೋದಾದ್ರ ಊರಾಗಿನ ಸತ್ತದರ ಹೊತ್ತು ತರಬೇಕು, ಕೆರಾವಲಿಬೇಕು, ಮಿಣಿ ಕಣ್ಣಿ ಮಾಡ್ಬೇಕು, ಕಂಡ ಕೊಚ್ಚಬೇಕು, ಕೆಲಸ ಎಲ್ಲ ಮಾಡ್ಬೇಕು. ಬೇಕಿತ್ತು. ತಮ್ಮ ಆಜ್ಞೆಯನ್ನು ಚಾಚು ತಪ್ಪದೆ ಪಾಲಿಸುವೆ. ಅವನು ಹೇಳಿದ್ ಕೇಳಿಸ್ಕೊಂಡಾನಯ್ಯ ರಾಜ. ಮಾಂಸ ಕಡಿಬೇಕಂತೆ, ಕೆರ ಹೊಲಿಬೇಕಂತೆ, ಇದನ್ನೆಲ್ಲ ನೀನ್ ಮಾಡ್ತೀಯನಯ್ಯ. ರಾಜ ಕಣಯ್ಯ ನೀನ್ ರಾಜ. ಹೋಗ್ಲಿ ಬಿಟ್ಟಿದ್ದೀನಿ ಅಂತ ಒಂದು ಮಾತು ಹೇಳಯ್ಯ, ನಾನು ಹೀಗೆ ಹೊರಟೋಗ್ತೀನಿ. ನಿನಗೆ ಯಾರಯ್ಯ ಹೇಳಿತು? ನಿನಗೆ ಈಗ ಸೂಚಿ ಮುಂದಂಗಾಯ್ತೆ. ಬರುವಪ್ಪ ಹಿಂಗ್ಯಾಕೆ ಮಾಡ್ತೀರಾ? ನೋಡಿ, ನನ್ನ ಸಲುವಾಗಿ ನೀವಿಬ್ಬರು ಕದನ ಮಾಡಬೇಕು. ತಾವು ಕೊಂಡುಕೊಳ್ಳುವುದಾದರೆ ಕೊಂಡುಕೊಳ್ಳಿ. ರಾಜ, ತಗೋ 1,000 ನಾಣ್ಯ ಬಗ್ಗೆ ಅವನ ಮಸುಡಿ ಮ್ಯಾಗ ಮಸ ಕೆತ್ತಾನ ಮಗ ಬಂಗಾರ ಶಾಲೆಯಾಗಿ ಹೇಳ. ಶಿಶು ತೆಗೆದುಕೊಳ್ಳಿ ಎಂದು ನನ್ನನ್ನು ತಮ್ಮ ಋಣದಿಂದ ಗುರು ಋಣದಿಂದ ಮುಕ್ತರನ್ನಾಗಿ ಮಾಡಿ. ಏ ಬರುವಪ್ಪ, ಮೆಚ್ಚಿದೆ ಕಣಯ್ಯ, ಮೆಚ್ಚಿದೆ. ಅಲ್ಲಯ್ಯ, ಒಂದೇ ಒಂದು ಸತ್ಯಕ್ಕೋಸ್ಕರ ನೀನು ಹೆಂಡತಿ ಮಾರ್ದೆ, ಮಗುನ ಮಾರ್ದೆ, ಈಗ ನಿನ್ನ ನೋನೆ ಮಾರ್ಕೊಂಡು ಏನಯ್ಯ ನಿನಗೆ ಈ ಹುಚ್ಚು? ನಾ ಬೇರೆ ಕಾಣೆ. ಏ ಹರವಪ್ಪ, ಏ ನಿಂಗೆ ಯಾಕೋ ನೀನ ಕರ್ಕೊಂಡು ಹೋಗು. ನೀನ್ ಕೊಂಡ್ಕೊಂಡು ಹಾಕಲ್ಲ, ಇನ್ನೇ ನನ್ನ ಪಿಂಡ. ನೆತ್ತೆ ಕೂತಿದ್ರ ನೆತ್ತಾಗಿನ ಪಿತ್ತಿಳಿದ. ಏ ಹೆಂಗಾಯ್ತು ಮೈಯಾಗ? ಮತ್ತೇನು ರೀತಿ ನೋಡ್ತೀಯ? ಆಯ್ತು, ಅಟ್ಕೊಂಡೋಗು. ಮಾಂಸ ನರ ಕಟ್ ಮಾಡಿಸು, ಏನಾರ ಮಾಡಿಸೋ ಕಾಲಾಗ್ತವೆ. ನಮ್ಮ ಬಾಯಿ ಒಂದು ಸರಿಗಿರೋದಿಲ್ಲ. ಆಯ್ತು ಹೋಗಯ್ಯ, ನಿಮ್ಮ ಪಾದ ಕಟ್ಟು ನಮಸ್ಕಾರ. ನಡಿಪ, ಅತಿಗೊಟ್ಟಿನ ಮರಿ ತೋರಿಸಿ ನೀನೇನ್ ಕೆಲಸ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನಡೆಯುತ್ತದೆ. ಕಾಶಿ ವಿಶ್ವನಾಥನ ಪವಿತ್ರ